ಹಾಯ್ ಆಂಟಿ. ಹಾಯ್, ಹಲೋ ಎಲ್ಲರಿಗೆ ನಾಗವೇಣಿ ಆಂಟಿ ಮಾಡೋ ನಮಸ್ಕಾರಗಳು. ದೊಡ್ಡವ್ರಿಗೆ ನಮಸ್ಕಾರಗಳು, ಚಿಕ್ಕವ್ರಿಗೆ ಆಶೀರ್ವಾದ. ಇವತ್ತು ಅಡುಗೆ ನಂದು ಏನಪ್ಪ ಅಂದರೆ ಚಿಕನ್ನು ನುಗ್ಗಿಕಾಯಿ ಹಾಕಿ ಗ್ರೇವಿ ಮಾಡೀನಿ. ನುಗ್ಗಿಕಾಯಿ ಎಲ್ಲ ಮೆತ್ತಗಾಗಿಬಿಟ್ಟ. ಚಿಕನ್ ನುಗ್ಗಿಕಾಯಿ ಈಗ ಮಾಡಿದ್ದೀನಿ. ಇದು ಬೆಳಗ್ಗೆ ಮಾಡಿದ್ನಲ್ಲ ಹಾಗಲಕಾಯಿ ಪಲ್ಯ, ಅದು ದೊಡ್ಡ ಹಾಗಲಕಾಯಿ ಅಂತಾರಲ್ಲ, ಹಾಗಲಕಾಯಿ ಪಲ್ಯ ಫ್ರೈ ಮಾಡಿದ್ದೆ. ಹಾಗಲಕಾಯಿ ಪಲ್ಯ, ನಿಂಬೆಕಾಯಿ ಉಪ್ಪಿನಕಾಯಿ, ಸಜ್ಜೆ ರೊಟ್ಟಿ. ಏನಂತೀರ, ದಪ್ಪನಾಗಿ ಒಂದು ರೊಟ್ಟಿ, ಸಜ್ಜೆ ರೊಟ್ಟಿ. ಮೊಸರು ಐತೆ, ಬೇಕಂದ್ರೆ ಮೊಸರು ಹಾಕ್ಕೊಂಡು ತಿನ್ನೋದು. ಹಾಗಲಕಾಯಿ ಪಲ್ಯ, ಸಜ್ಜೆ ರೊಟ್ಟಿ, ಮತ್ತು ಇದು ಚಿಕನ್ ಗ್ರೇವಿ, ತುಪ್ಪ. ಸೂಪರಾಗಿದೆ. ನೀವು ತಿನ್ನಿ, ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾಕೆ ಒಬ್ಬರು ಕಮೆಂಟ್ ಕೊಡ್ತಾ ಇಲ್ಲ, ಅಡುಗೆ ಚೆನ್ನಾಗಿದೆಯಾ ಇಲ್ಲ ಅಂತ ಕಮೆಂಟ್ ಹಾಕಿ. ಏನಂತೀರಾ? ಬರ್ರಿ ಆಂಟಿ ಊಟಕ್ಕೆ ಕುಂತಾಳ, ಊಟ ಮಾಡೋಣ ಬನ್ನಿ. ನಂದು ಇದೇ ಟೈಮ್ಗೆ ಊಟ, ನಿಮ್ಗೆ ಗೊತ್ತಿದೆಯಲ್ಲ. ಬನ್ನಿ, ನಿಮ್ಮ ಪರವಾಗಿ ನಾನು ತಿಂತೀನಿ. ಏನು ಅನ್ಕೋಬೇಡಿ, ಸೂಪರ್. ಇವತ್ತು ಹುಣ್ಣಿಮೆ ಚಿಂಚಿದ್ದಾಳೆ ಅನ್ಕೋಬೇಡಿ. ಬೆಳಗ್ಗೆ ಸತ್ಯನಾರಾಯಣ ಪೂಜೆ, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಮುಗಿದಿದೆ. ಫಸ್ಟ್ ದೇವ್ರ ಪೂಜೆ ಮುಗಿದ್ಮೇಲೆ ಆಮೇಲೆ ನನ್ನ ಹೊಟ್ಟೆ ಪೂಜೆ. ನನ್ನ ಹೊಟ್ಟೆ ಪೂಜೆಗೆ ಏನು ಬೇಕೋ ಅದನ್ನ ತಿಂತೀನಿ. ದೇವ್ರ ಪೂಜೆ ಮುಗಿದಿದ್ದಲ್ಲ, ನಾನು ವೆಜ್ ತಿನ್ನಬಾರ್ದು ಹಂಗೆ ಹಿಂಗೆ ಅನ್ನೋ ಥರ ಇಲ್ಲ. ಪೂಜೆ ಮುಗಿದಿದ್ದಲ್ಲ, ಪೂಜೆ ಮುಗಿದ್ಮೇಲೆ ಆಯಿತು. ದೇವ್ರಿಗೆ ಮಾಡೋದು ದೇವ್ರಿಗೆ ಮಾಡಿದ್ದೀವಿ. ಈಗ ನಮಗೆ ಬೇಕಿದ್ದು ನಾವು ತಿನ್ನೋದು. ಏನಂತೀರಾ? ನಮ್ಮ ಪಾಲಿಸಿ ಇದು, ನಿಮ್ಮ ಪಾಲಿಸಿ ಹೆಂಗೋ ಗೊತ್ತಿಲ್ಲ. ನಾನಂತೂ ಹಿಂಗೆ. ಎಲ್ಲರಿಗೆ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡ್ರಿ. ಬನ್ನಿ ಊಟ ಮಾಡೋಣ ಇನ್ನೊಂದು ಸಲ. ಇರಲಾ? ಬಾಯ್.